ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತವನ್ನ ಪಡೆಯೋದಕ್ಕೆ ಸದ್ಯ ದೊಡ್ಡದಾದಂತಹ ಪ್ಲಾನ್ ಅನ್ನ ದೋಸ್ತಿಗಳು ಮಾಡಿಕೊಳ್ತಾ ಇವೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸೊರಬವೇ ಮೇನ್ ಟಾರ್ಗೆಟ್ ಆಗಿದೆ. ಸೊರಬ ವಿಧಾನಸಭಾ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡಿ ಸದ್ಯ ಮತಬೇಟೆ ಕೂಡ ಶುರುವಾಗಿದೆ. ಕಳೆದ ಉಪಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಮತಗಳು ದೋಸ್ತಿಯ ಅಭ್ಯರ್ಥಿಗೆ ಬಿದ್ದಿದ್ವು. ಮಧು ಬಂಗಾರಪ್ಪ ಪರವಾಗಿ ಬಿದ್ದಿದ್ವು. ಇವೆಲ್ಲ ಮತಗಳನ್ನ ಮತ್ತಷ್ಟು ಹೆಚ್ಚಳ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ಲಾನ್ ಅನ್ನ ಸದ್ಯ ನಾಯಕರುಗಳು ಮಾಡಿಕೊಳ್ತಾ ಇದ್ದಾರೆ. ಮಧು ಬಂಗಾರಪ್ಪಗೆ ಹೆಚ್ಚಿನ ಮತಗಳು ಹಾಕಿರುವಂತಹ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಮತಗಳನ್ನು ಪಡೆಯೋದಕ್ಕೆ ಸದ್ಯ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊರಬ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಸೊರಬದಲ್ಲೇ ಅತಿ ಹೆಚ್ಚು ಮತಬೇಟೆ ಪ್ರಚಾರ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಕೂಡ ಹೋಗಿದ್ರು. ಮಾತನಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಂತಹ ಒಂದಷ್ಟು ಯೋಜನೆಗಳೇನಿತ್ತು ಆ ಯೋಜನೆಗಳನ್ನು ಇಟ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ BS ಯಡಿಯೂರಪ್ಪ ಅವರ ವಿರುದ್ಧ ಗುಡುಗುವಂತಹ ಕೆಲಸವನ್ನು ಕೂಡ CM ಕುಮಾರಸ್ವಾಮಿ ಮಾಡಿದ್ರು ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜೊತೆಗಿದ್ದಾರೆ. ಬಸವರಾಜ್, ಏನಿದು ದೋಸ್ತಿಗಳ ಹೊಸ ಸ್ಟ್ರಾಟಜಿ ಅಂತ? ಯಾಕಂದ್ರೆ ಸೊರಬದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಒಂದು ಕಡೆ ಕುಮಾರ್ ಬಂಗಾರಪ್ಪ ಅವರಿಗೆ ಸೆಡ್ ಹೊಡೆಯುವಂತ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತ ಮಾತಿದೆ. ಯಾವ ರೀತಿಯಾದಂತಹ ಪ್ಲಾನ್ ಇದು ಬಸವರಾಜ್? ಆನಂದ, ಇವತ್ತು ಮುಖ್ಯಮಂತ್ರಿಗಳು ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪರ ಪರವಾಗಿ ಪ್ರಚಾರಕ್ಕಿಳಿದ್ದಾರೆ. ಅವರು ಮೊದಲು ಸೊರಬ ತಾಲೂಕಿನ ಆಲಮಟ್ಟಿಯಲ್ಲಿ ಒಂದು ಭರ್ಜರಿ ಪ್ರಚಾರ ಮಾಡಿದ್ರು. ಆ ಪ್ರಚಾರದಲ್ಲಿ ನೇರವಾಗಿ ಅವರು BS ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಏನು ಮೈತ್ರಿ ಸರ್ಕಾರ ಏನು ಅಧಿಕಾರಕ್ಕೆ ಬಂದ ನಂತರ ಈ ಭಾಗದಲ್ಲಿ ಏನು ಶಿಕಾರಿಪುರ ಮತ್ತು ಸರ್ವ ಭಾಗದಲ್ಲಿ ಅನೇಕ ವರ್ಷಗಳಿಂದ ಏತ ನೀರಾವರಿ ಯೋಜನೆ ಇರಲಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಆ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಅದನ್ನೇ ಪ್ರಮುಖ ಅಸ್ತ್ರವಾಗಿ ಇವತ್ತು ಕುಮಾರಸ್ವಾಮಿ ಅವರು ಬಳಸಿಕೊಂಡಿದೆ ಅಂತ ಹೇಳ್ಬೋದು. ಸೊರಬದಲ್ಲಿ ಏತ ನೀರಾವರಿ ಸಂಪಟ್ಟಾಗಿ ಸಾಕಷ್ಟು ದಿನದಿಂದ ಏನು ರೈತರು ಹೋರಾಟ ಮಾಡ್ತಿದ್ರು. ಮತ್ತೆ ಅಲ್ಲಿರುವಂತ ಏನು ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಕೂಡ ಪಾದಯಾತ್ರೆ ಮಾಡಿದ್ರು. ಹಾಗಾಗಿ ನೇರವಾಗಿ ಏನು BS ಯಡಿಯೂರಪ್ಪ ಅವರು ಟಾರ್ಗೆಟ್ ಮಾಡಿದ್ರು. ಯಡಿಯೂರಪ್ಪ ಅವರು 3 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಈ ಸಂದರ್ಭದಲ್ಲಿ ಕೂಡ ಅವರು ಏತ ನೀರಾವರಿ ಯೋಜನೆ ಬಗ್ಗೆ ಒಂದು ಕವಡೆ ಕಾಸು ಕೊಟ್ಟಿದ್ದಿಲ್ಲ. ಹಾಗೆ ನಾನು ನನ್ನ ಬಜೆಟ್ ನಲ್ಲಿ ಈ ಭಾಗದಲ್ಲಿ 500 ಕೋಟಿ ರೂಪಾಯಿನ ಅದಕ್ಕೆ ಮೀಸಲಿಟ್ಟಿದ್ದೇನೆ ಅನ್ನೋ ಮಾತು ಹೇಳುವ ಮೂಲಕವಾಗಿ ಏನು ರೈತರನ್ನ ಮತಗಳನ್ನ ಭೇಟಿಯಾಡಲಿಕ್ಕೆ ವ್ಯವಸ್ಥಿತವಾಗಿ ಕುಮಾರಸ್ವಾಮಿ ಸಿದ್ಧವಾಗಿ ಬಂದಿದ್ರು. ಅದನ್ನೇ ಹಿಡ್ಕೊಂಡು ಏತ ನೀರಾವರಿ ಯೋಜನೆ ಇಟ್ಕೊಂಡು ಇವತ್ತು ರೈತರ ಮತಗಳಿಗೆ ಭೇಟಿ ಮಾಡಿದ್ರು. ಮತ್ತೆ ಟಾರ್ಗೆಟ್ ಕೂಡ ಮಾಡ್ಕೊಂಡು ಅಂತ ಹೇಳ್ಬೋದು. ಸೊರಬದಲ್ಲಿ ಏನು ಮೊನ್ನೆ ಲೋಕಸಭಾ ಶಿವಮೊಗ್ಗ ಉಪಚುನಾವಣೆ ಆಯಿತು. ಆ ಸಮಯದಲ್ಲಿ ಸೊರಬ ವಿಧಾನಸಭಾ ಕ್ಷೇತ್ರದಿಂದ 2,000 ಮತದ ಲೀಡ್ ಅನ್ನ ಮಧು ಬಂಗಾರಪ್ಪ ಕೊಟ್ಟಿದ್ರು. ಹಾಗಾಗಿ ಏನು ಇಷ್ಟೊಂದು ಹೋರಾಟ ಮಾಡಿದ ಮಧು ಬಂಗಾರಪ್ಪ ನೀವು ಇನ್ನೂ ಹೆಚ್ಚು ಮತಗಳನ್ನ ಕೊಡಬೇಕು, 50,000 ಲೀಡ್ ಕೊಟ್ಟಾದ್ರೂ ಮಧು ಬಂಗಾರಪ್ಪ ನೀವು ಗೆಲ್ಲಿಸ್ಬೇಕಂತ ಹೇಳಿ ಇನ್ನು ಕಳಕಳಿಯಾಗಿ ಮತ್ತೆ ಕೈ ಮುಗಿದು ಕೂಡ ಮುಖ್ಯಮಂತ್ರಿಗಳು ಅಲ್ಲಿರುವಂತ ಬಂದಂತ ರೈತರಾಗಿರ್ಬೋದು ಮತ್ತೆ ಕಾರ್ಯಕರ್ತರಿಗೆ ಮನವಿ ಮಾಡೋ ಮೂಲಕವಾಗಿ ಎಲ್ಲ ಒಂದ್ ಕಡೆಯಿಂದ ಅನುಕಂಪ ಹುಟ್ಟಿಸುವಂತ ಪ್ರಯತ್ನ ಕೂಡ ಮಾಡಿದ್ರು. ಒಂದ್ ಕಡೆಯಿಂದ ಕುಮಾರ್ ಬಂಗಾರಪ್ಪ ಟಾರ್ಗೆಟ್ ಮಾಡಿದ್ರೆ, ಮತ್ತೊಂದು ಕಡೆಯಿಂದ BS ಯಡಿಯೂರಪ್ಪ ಕೂಡ ಟಾರ್ಗೆಟ್ ಮಾಡಿ ಇವತ್ತು ಏನು CM ಕುಮಾರಸ್ವಾಮಿ ಅವರು ಭರ್ಜರಿ ಪ್ರಚಾರ ಮಾಡಿದ್ರು. ಮತಬೇಟೆಯನ್ನು ಆಡಿದಂತೆ ಹೇಳ್ಬೋದು. ಆನಂದ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.